ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸದು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಯೋಜನೆಗಳ ಬರಲಿ ಅಥವಾ ಯಾವುದೇ ಅಪ್ಡೇಟ್ ಬರಲಿ, ನೀವು ಅದ್ರ ಬಗ್ಗೆ ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು, ಇನ್ಫಾರ್ಮೇಟಿವ್ ಇದೆ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಕೂಡ ಬರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋವನ್ನು ಅನ್ನಭಾಗ್ಯ ಯೋಜನೆ ಬಗ್ಗೆ. ನಿಮಗೂ ಕೂಡ ಗೊತ್ತಿದೆ, ಫೆಬ್ರವರಿ ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಕೊಡೋದ್ರ ಬದಲು ಏನು ಹಣ ಕೊಡ್ತಿದ್ರು ಅದನ್ನ ಕ್ಯಾನ್ಸಲ್ ಮಾಡಿ ಅಕ್ಕಿನ ಕೊಡ್ತಾ ಇದ್ದಾರೆ. ಫೆಬ್ರವರಿ ತಿಂಗಳಿಂದ ಅನೌನ್ಸ್ ಮಾಡಿದ್ರು, ಆ ತಿಂಗಳು ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಒಬ್ಬೊಬ್ಬರಿಗೆ 15 kg ಅಕ್ಕಿನ ಕೊಟ್ಟಿದ್ದಾರೆ. ನೀವು ಕೂಡ ತಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈಗ ಏಪ್ರಿಲ್ ತಿಂಗಳಿಂದ 15 kg ಸಿಗೋದಿಲ್ಲ, ಒಬ್ಬೊಬ್ಬರಿಗೆ 10 kg. ಅದು ರಾಜ್ಯ ಸರ್ಕಾರದಿಂದ ಕೊಡುವಂತಹ 5 kg, ಹಾಗೆ ಕೇಂದ್ರ ಸರ್ಕಾರದಿಂದ ಕೊಡುವಂತಹ 5 kg 10 kg ಸಿಗ್ತಾ ಇದೆ. ಈ ತಿಂಗಳು ಆಗಲೇ ರೇಷನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ಕೆಲವೊಂದು ಕಡೆ ಸ್ಟಾಕ್ ಇಲ್ದಲೆ ವಾಪಸ್ ಕಳಿಸ್ತಿದ್ದಾರೆ ಜನನ, ಯಾಕಂದರೆ ಸ್ಟಾಕ್ ಖಾಲಿ ಆಗಿದೆ, ಸ್ಟಾಕ್ ಕಮ್ಮಿ ಬಂದಿದೆ ಅಂದ್ಬಿಟ್ಟು. ಹಾಗಾಗಿ ಪ್ರತಿ ತಿಂಗಳು ಕೂಡ ಆದಷ್ಟು ಬೇಗ 10ನೇ ತಾರೀಕಿಗೆ ಹೋಗಿ ತೊಗೊಳಕ್ಕೆ ಟ್ರೈ ಮಾಡಿ. ಯಾಕಂದರೆ ಸ್ಟಾಕ್ ಖಾಲಿ ಆಗಿಬಿಡ್ತು ಅಂತಂದರೆ ನಿಮಗೆ ಆ ತಿಂಗ್ಳಿಗೆ ಮಿಸ್ ಆಗಿಬಿಡುತ್ತೆ. ನೀವು ಈ ತಿಂಗಳು ತೊಗೊಂಡಿಲ್ಲ, ನಿಮಗೆ ಸಿಕ್ಕಿಲ್ಲ ಅಂದ ತಕ್ಷಣ ನಿಮಗೆ ಮುಂದಿನ ತಿಂಗಳು ತೊಗೋಬೇಕಾದ್ರೆ ಈ ತಿಂಗಳದ್ದು ಸೇರ್ಸೇನು ಕೊಡೋದಿಲ್ಲ. ನಿಮ್ದು ಈ ತಿಂಗಳು ತೊಗೊಂಡಿಲ್ಲ, ಮಿಸ್ ಆಗಿದೆ ಅಂದರೆ ಮುಗ್ದೋಯ್ತು, ಮತ್ತೆ ನೆಕ್ಸ್ಟ್ ತಿಂಗಳು ನೀವು ತೊಗೋಬೇಕಾಗುತ್ತೆ. ಹಾಗೆ ನೀವು ಕಂಟಿನ್ಯೂಸ್ ಆಗಿ ರೇಷನ್ ತೊಗೊಂಡಿಲ್ಲ ಅಂದರೂ ಕೂಡ ರೇಷನ್ ಡಿಪೋಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ. ಹಾಗಾಗಿ ಆದಷ್ಟು ಬೇಗ ಹೋಗಿ ತೊಗೊಳಕ್ಕೆ ಟ್ರೈ ಮಾಡಿ. ಹಾಗೆ ಹೊಸ ಅಪ್ಡೇಟ್ ಏನು ಬರ್ತಾ ಇರೋದಪ್ಪ ಅಂತಂದರೆ, ಇವಾಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಏನು 5 kg ಅಕ್ಕಿ ಕೊಡ್ತಿದ್ದಾರೆ, ಅದ್ರ ಜೊತೆಗೆ ಜನರಿಗೆ ಗೋಧಿ, ಅಡುಗೆ ಎಣ್ಣೆ, ಹಾಗೆ ಸೋಪು ಮತ್ತು ಕುಕ್ಕಿಂಗ್ ಆಯಿಲ್ ಈ ಥರ ಕೊಡೋಣ ಅಂದ್ಬಿಟ್ಟು ರಾಜ್ಯ ಸರ್ಕಾರದವರು ಡಿಸೈಡ್ ಮಾಡಿ ಇದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿನ ಕೂಡ ಮಾಡಿದ್ದಾರೆ. ಬಟ್ ನೋಡೋಣ, ಅಲ್ಲೂ ಕೂಡ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ನೀವು ಕಮೆಂಟ್ ಮಾಡಿ, ನಿಮಗೆ ಅಕ್ಕಿ ಜೊತೆ ಇದೆಲ್ಲದೂ ಕೂಡ ಸಾಮಗ್ರಿಗಳನ್ನ ಕೊಟ್ಟರೆ ಹೆಲ್ಪ್ ಆಗುತ್ತೆ ಏನು ಅಂತ. ಗೋಧಿ ಮತ್ತು ಸಕ್ಕರೆ, ಅಡಿಗೆ ಎಣ್ಣೆ, ಸೋಪು ಈ ಥರ ಅಕ್ಕಿ ಜೊತೆ ಒಂದು 4-5 ಬೇರೆ ಸಾಮಗ್ರಿಗಳನ್ನ ಕೊಡಬೇಕು ಅಂದ್ಬಿಟ್ಟು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಮನವಿನ ಮಾಡ್ಕೊಂಡಿದ್ದಾರೆ. ಬಟ್ ಇದು ಯಾವುದೇ ರೀತಿ ಕನ್ಫರ್ಮೇಷನ್ ಬಂದಿಲ್ಲ. ಬಟ್ ಮನವಿನ ಸಲ್ಲಿಸಿದರೆ ಅಲ್ಲೂ ಕೂಡ ಡಿಸ್ಕಸ್ ಮಾಡಿ ಇವರಿಗೆ ಹೇಳ್ತಾರಲ್ಲ. ಸೊ ಹಾಗಾಗಿ ನೋಡೋಣ, ಇನ್ನು ಮುಂದೆ ಅಲ್ಲೂ ಕೂಡ ಓಕೆ ಅಂತಂದರೆ ಇನ್ನು ಮುಂದೆಯಿಂದ ನಿಮಗೆ ಅಕ್ಕಿ ಜೊತೆ ಬೇರೆ ಸಾಮಗ್ರಿಗಳು ಕೂಡ ಸಿಗುವಂತಹ ಚಾನ್ಸಸ್ ಇದೆ. ನೀವು ಕಮೆಂಟ್ ಮಾಡಿ, ನೀವು ಈ ತಿಂಗಳು ರೇಷನ್ ಅಕ್ಕಿ ತೊಗೊಂಡಿದ್ದೀರಾ ಇಲ್ವಾ ಅಂತ. ಹಾಗೆ ಅನ್ನಭಾಗ್ಯ ಯೋಜನೆ ಮುಂಚೆ ಏನು ಅಕ್ಕಿ ಬದಲು ಹಣ ಕೊಡ್ತಾ ಇದ್ರು, ಅದು ಇನ್ನೂ ಕೂಡ 2 ತಿಂಗಳದ್ದು ಪೆಂಡಿಂಗ್ ಇದೆ, ಡಿಸೆಂಬರ್ ಹಾಗೆ ಜನವರಿದು. ಅದು ಕೂಡ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಏಪ್ರಿಲ್ ತಿಂಗಳಲ್ಲಿ ಆ 2 ತಿಂಗಳದ್ದು ಕೂಡ ಅಕ್ಕಿ ಹಣ ಏನಿದೆ ಅದು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಅರ್ಧ ತಿಂಗಳು ಆಗೇ ಹೋಯ್ತು, ಅದ್ರ ಬಗ್ಗೆ ಏನು ಕೂಡ ಮಾಹಿತಿ ಬಂದಿಲ್ಲ. ನೋಡೋಣ, ಅಕ್ಕಿ ಹಣ ಈ ತಿಂಗಳು ಜಮೆ ಮಾಡ್ತಾರಾ ಅಥವಾ ಮುಂದಿನ ತಿಂಗಳು ಮಾಡ್ತಾರಾ ಅಥವಾ ಕೊಡೋದೇ ಇಲ್ವಾ ಏನು ಅಂದ್ಬಿಟ್ಟು. ಅದ್ರ ಬಗ್ಗೆ ಏನೇ ಬಂದರೂ ಕೂಡ ಖಂಡಿತ ನಾನು ನಿಮಗೆ ವಿಡಿಯೋನಲ್ಲಿ ಮಾಡಿ ತಿಳಿಸ್ತೀನಿ ಅಪ್ಡೇಟ್ಸ್ನ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ 19ನೇ ಕಂತಿನ ಹಣ ಯಾಕೆ ಇನ್ನೂ ಬಂದಿಲ್ಲ, ಹಾಗೆ 18ನೇ ಕಂತಿನ ಹಣ ಬಂದಿದ್ದವ್ರು ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ ನೆನ್ನೆ ವಿಡಿಯೋನಲ್ಲಿ. ನೀವು ಅದನ್ನ ಕೂಡ ಚೆಕ್ ಮಾಡಿ, ಅವಾಗ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೂಡ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.